ಉತ್ತರ ಕೊರಿಯಾದ ಸಂಸತ್ ಚುನಾವಣೆಯಲ್ಲಿ ಕಿಮ್ ಜಾನ್ ಮುನ್ ಜಯಗಳಿಸಿರೋದು 99.99% ಮತದಾನದೊಂದಿಗೆ ಕಿಮ್ಗೆ ಭರ್ಜರಿ ಗೆಲುವಾಗಿದೆ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕಿಮ್ ವಿರುದ್ಧವಾಗಿ ಮತ ಹಾಕಿದ್ದಾರೆ ಜನ. 99.99% ಬಂದು ಗೆದ್ದಿದ್ದು ಅನ್ನೋ ದೊಡ್ಡ ವಿಷಯ ಅಲ್ಲ ಕಿಮ್ ಜಾನ್ ಮುನ್ಗೆ. ಇನ್ನೊಂದು ಸ್ವಲ್ಪ ಜನ ಪರ್ಸೆಂಟೇಜವ್ರನ್ನ ಓಟ್ ಹಾಕಿಲ್ವಲ್ಲ, ಅವ್ರು ಯಾರು? 1957 ಆದ ಮೇಲೆ ಇದೇ ಮೊದಲ ಬಾರಿಗೆ 0.07% ಇಷ್ಟು ಜನ ಕಿಮ್ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಕಿಮ್ ಜಾನ್ ವಿರುದ್ಧವಾಗಿ ಮತ ಹಾಕಿರ್ತಕ್ಕಂಥ ವಿಚಾರ ಇದೀಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದೇನು ಎಲೆಕ್ಷನ್ನು ಅಂತಲ್ಲ, ಕಿಮ್ ಜಾನ್ ಉನ್ನೇ ಸರ್ವಾಧಿಕಾರಿ, ಹೆಸರಿಗೊಂದು ಎಲೆಕ್ಷನ್ ನಡೆಯುತ್ತೆ, ಅದರಲ್ಲಿ ಚೆಕ್ ಮಾಡೋದು ಕಿಮ್ ಜಾನ್ ಉನ್. ಅದರಲ್ಲಿ ನೋಡಿ ಒಂದೊಂದು 0.07% ಅಷ್ಟು ಜನ ಓಟ ವಿರುದ್ಧ. ಅಂಥ ಸರ್ವಾಧಿಕಾರಿ ದೇಶದಲ್ಲಿಯೂ ಒಂದು ವಿರುದ್ಧದ ಧ್ವನಿ ಇದೆ ಅಂತ ಹೇಳಿದ್ರೆ ಇಡೀ ವಿಶ್ವ ಆ ವಿರುದ್ಧದ ಧ್ವನಿಯನ್ನು ಗೌರವಿಸಬೇಕು ಅಂತ. ಪ್ರಾಣಾಪಾಯದ ಭಯ ಇದೆ, ಆ ಮನುಷ್ಯ ಉಳಿಸಲ್ಲ ನಮ್ಗೆ ಗೊತ್ತಾಗ್ಬಿಟ್ರೆ ಅಂತ ಇದೆ. ಇದೆಲ್ಲದರ ಆಚೆಗೆ ನೀನು ತಪ್ಪು ಅಂತ ಹೇಳೋದಿದೆಯಲ್ಲ ಒಂದು ವ್ಯವಸ್ಥೆನಲ್ಲಿ, ಬಹಳ ಇಂಪಾರ್ಟೆಂಟ್. ಅದು ಯಾವುದೇ ವ್ಯವಸ್ಥೆಯಲ್ಲಿ ಕಿಮ್ ಜಾನ್ ಉನ್ ಸರಿಯಾದ ಕೆಲಸ ಮಾಡ್ತಿರೋದ ಅಲ್ಲಿ? ನೋ. ಏನಣ್ಣ, ಕೆಮ್ಮಿದ್ರೆ ಮರಣದಂಡನೆ, ತೂಕುಡಿಸಿದ್ರೆ ಮರಣದಂಡನೆ, ಹೇರ್ ಸ್ಟೈಲ್ ಆಯಪ್ಪನ ಥರ ಮಾಡಿಕೊಳ್ಳಿಲ್ಲ ಅಂದರೆ ಅದಕ್ಕೊಂದು ಶಿಕ್ಷೆ. ಇಂಥ ಸರ್ವಾಧಿಕಾರಿ ದೇಶ ಅದು. ಅಂಥ ಸರ್ವಾಧಿಕಾರಿ ದೇಶದಲ್ಲಿಯೂ ಅಷ್ಟು ಭಯದ, ಅಷ್ಟು ಸರ್ವಾಧಿಕಾರ ಇದ್ದ ಹೊರತಾಗಿಯೂ ಅಲ್ಲಿನ ಜನ ಆ ಯಾರು 0.07% ಜನ ಇದ್ದಾರಲ್ಲ ಅವರನ್ನು ವಿಶ್ವ ಇದೀಗ ರೆಸ್ಪೆಕ್ಟ್ ಮಾಡಬೇಕು. ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಿಮ್ ಗೆದ್ದಿದ್ದೆಲ್ಲ ವಿಷಯ ಆಗ್ತಿರೋದು. ಏನು ಕೇಳಿ, ಇವತ್ತು ಅಷ್ಟು ಗೆದ್ದಿದ್ರು ಅದು ಗೆಲ್ಲುವಲ್ಲ. ಈ ಅಂಥ ದೇಶದಲ್ಲೂ ನೀನು ಮಾಡ್ತಿರೋ ತಪ್ಪು ಅಂತ ಹೇಳುವಂಥ ಒಂದು ಧ್ವನಿ ಇತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ವಿಶ್ವನೇ ಗೌರವಿಸಬೇಕು ಅಂತ. ಆ ಧೈರ್ಯವಂತರು ಯಾರು? 15ನೇ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿಗೆ ಸದಸ್ಯರ ಆಯ್ಕೆಗೆ ಮತದಾನ ಆಗಿದ್ದು ನಾರ್ತ್ ಕೊರಿಯಾದಲ್ಲಿ 15ನೇ ತಾರೀಕು ಮತದಾನ ಆಗಿತ್ತು. ನೋಂದಾಯಿತ ಮತದಾರರಲ್ಲಿ 99.99% ಅಷ್ಟು ಜನ ಮತದಾನವನ್ನು ಮಾಡಿದ್ದಾರೆ ಕಿಮ್ ಪರವಾಗಿ. 0.0037% ಇಷ್ಟು ಜನ ಮಾತ್ರ ಮತದಾನ ಮಾಡೋಕ್ಕೆ ಬಂದಿರಲಿಲ್ಲ. ಅವರು ಓಟ್ ಹಾಕಿದ್ದಿದ್ದಲ್ಲ, ಮತದಾನ ಮಾಡೋಕ್ಕೆ ಬಂದಿರಲಿಲ್ಲ, ಅಥವಾ ಸಮುದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ ಹಾಕಿದ್ದವರಲ್ಲಿ 99.93% ಮಂದಿ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟರು. 0.07% ಜನ ಅವರು ಕಿಮ್ ಜಾನ್ ಉನ್ನನ್ನು ವಿರೋಧ ಮಾಡಿಕೊಂಡು ವೋಟ್ ಮಾಡಿದ್ದಾರೆ. ಉತ್ತರ ಕೊರಿಯಾದ ಚುನಾವಣೆ ಇತಿಹಾಸದಲ್ಲಿ ಇದು ಅಚ್ಚರಿಯ ಬೆಳವಣಿಗೆ. ಆದರೆ ಕಿಮ್ ವಿರುದ್ಧ ಮತ ಹಾಕದಂಥ ಧೈರ್ಯವಂತರು ಯಾರು ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ.